ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ಒಂದು 3 ಎಕರೆ ಟಾರ್ ರೋಡ್ ಅಟ್ಯಾಚ್ ಜಮೀನು ನೋಡೋಕೆ ಬಂದಿದ್ದೀನಿ. ಇದು ಚಳ್ಳಕೆರೆಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಮೈನ್ ರೋಡಿಂದ 5 ಕಿಲೋಮೀಟ್ರ್ ಒಳಗಡೆ ಬರತಕ್ಕಂಥ 3 ಎಕರೆ ಜಮೀನು. ಇದು ಜನರಲ್ ಪ್ರಾಪರ್ಟಿ. ಇದು ರೇಟ್ ಏನು, ಇದರ ಲೊಕೇಶನ್ ಏನು, ಇದರ ಸಾಯಿಲ್ ಹೇಗಿದೆ ಅಂತ ನೋಡೋಣ. ನೋಡಿ ಸರ್, ಇದೆ ಜಮೀನು. ಇದು ರೋಡ್ ಫೇಸಿಂಗ್ ಬಂದುಬಿಟ್ಟು 300 ಅಡಿ ಬರುತ್ತೆ. ಫುಲ್ ಆ ಕಡೆ ಈ ಕಡೆ ಎಲ್ಲನೂ ಫೆನ್ಸಿಂಗ್ ಆಗಿದೆ. ಅಡಿಕೆ ತೋಟ ಇದೆ, ಹಿಂದ್ಗಡೆನೂ ಫೆನ್ಸಿಂಗ್ ಇದೆ, ಲೆಫ್ಟ್ ಸೈಡ್ ಫೆನ್ಸಿಂಗ್ ಇದೆ, ರೈಟ್ ಸೈಡ್ ಫೆನ್ಸಿಂಗ್ ಇದೆ, ಹಿಂದ್ಗಡೆನೂ ಫೆನ್ಸಿಂಗ್ ಇದೆ. ಇದು ಟಾರ್ ರೋಡ್ಗೆ 300 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ಜೊತೆಗೆ ಇಲ್ಲಿ ನೋಡಿ, ಅದೇ ರೋಡ್ ಬಂದುಬಿಟ್ಟು ಸಾಯಿಲ್ ಬಂದುಬಿಟ್ರೆ ಸಾಯಿಲು ಪ್ಯೂರ್ ರೆಡ್ ಸಾಯಿಲು, ಒಳ್ಳೆ ಫಲವತ್ತಾದ ಭೂಮಿ. ಈಗಾಗಲೇ ತೊಗರಿ ಹಾಕಿದ್ದಾನೆ, ತೊಗರಿ ಕಟಿಂಗ್ ಆಗಿದೆ. ಈಗ ಪ್ಯೂರ್ ರೆಡ್ ಸಾಯಿಲು. ಆ ಕಡೆನೂ ಅಡಿಕೆ ತೋಟ ಇದೆ, ಈ ಕಡೆನೂ ಅಡಿಕೆ ತೋಟ ಇದೆ. ವಿಲೇಜ್ ಕೇವಲ 500 ಮೀಟ್ರಲ್ಲಿ ವಿಲೇಜ್ ಇದೆ ನೋಡ್ರಿ. ಈ ಕಡೆನೂ ಅಡಿಕೆ ತೋಟ ಇದೆ, ಫೆನ್ಸಿಂಗ್ ಆಗಿದೆ. ಡೈರೆಕ್ಟ್ ಒಳ್ಳೆ ವಾಟರ್ ಸೋರ್ಸ್, ಒಳ್ಳೆ ವೇದಾವತಿ ನದಿ. ಇಲ್ಲಿಂದ ಕೇವಲ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಅಷ್ಟೇ ಅಲ್ಲ, ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ ಜಾಗ. ಜೊತೆಗೆ ನೋಡಿ, ಈ ಕಡೆಯೂ ಬಾಳೆ ತೋಟ, ಅಡಿಕೆ ಎಲ್ಲನೂ ಇದೆ. ಇನ್ನು ರೇಟಿನ ವಿಷಯಕ್ಕೆ ಬಂದುಬಿಟ್ರೆ, ಇದು ಹೈವೇಯಿಂದ ಕೇವಲ 5 ಕಿಲೋಮೀಟ್ರ್ ಇರೋದ್ರಿಂದ ಒಳ್ಳೆ ವಾಟರ್ ಸೋರ್ಸು ಮತ್ತು ಒಳ್ಳೆ ರೋಡ್ ಫೇಸಿಂಗ್, ಮೈನ್ ರೋಡ್ ಫೇಸಿಂಗ್ ಇರೋದ್ರಿಂದ ಇವರು 20 ಲಕ್ಷ ಹೇಳ್ತಾರೆ. ಅಲ್ಪ ಸ್ವಲ್ಪ ಏನಾಗುತ್ತೆ, ನೆಗೋಷಿಯಬಲ್ ಕೂಡ ಆಗಬಹುದು. ಇದ್ರ ಬಗ್ಗೆ ಇನ್ನು ನೋಡಿ ಸರ್, ಒಳ್ಳೆ ಫಲವತ್ತಾದ ಭೂಮಿ ನೋಡಿ, ಪ್ಯೂರ್ ರೆಡ್ ಸಾಯಿಲ್. ಇದು ಯಾವುದೇ ಬೇಕಾದ್ರೂ ಬೆಳೆ ಬೆಳಿಬೋದು. ಅಡಿಕೆ, ತೆಂಗು, ಬಾಳೆ ಎಲ್ಲನೂ ಕೂಡ ಬೆಳಿಬೋದು. ಎಲ್ಲ ರೀತಿಯೂ ಬೆಳೆ ಕೂಡ ಇದರಲ್ಲಿ ಬರುತ್ತೆ. ನಾನು ಎಲ್ಲ ರೀತಿಯ ಜಮೀನು ಕೂಡ ಇದರಲ್ಲಿ ಹಾಕ್ತಾಯಿರ್ತೀನಿ. ನಿಮ್ಗೆ ಯಾವ ಥರದ್ದು ಬೇಕೋ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಒತ್ತಿ. ನಿಮಗೆ ಯಾವುದೇ ಜಮೀನು ಬಂದರೂ ಕೂಡ ನಿಮ್ಮ ಫೋನ್ಗೆ ಡೈರೆಕ್ಟಾಗಿ ಬರುತ್ತೆ. ನಿಮ್ಗೆ ಯಾವ ಲ್ಯಾಂಡ್ ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಆ ಲ್ಯಾಂಡ್ಗೆ ನಾವು ಫೋನ್ ಮಾಡ್ಬೋದು. ಖಂಡಿತ ನಿಮಗೆ ಇಷ್ಟವಾದಂಥ ಲ್ಯಾಂಡನ್ನು ಕೊಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಜೊತೆಗೆ ಇದು ಇವ್ರು ಜನರಲ್ ಪ್ರಾಪರ್ಟಿ, ಮೂಲದಲ್ಲಿ ಜನರಲ್ಲು, ಇವರು ಈಗಲೂ ಇರೋಕ್ಕಂಥವ್ರು ಜನರಲ್ಲು. ಒಳ್ಳೆ ಪ್ರಾಪರ್ಟಿ, ನಿಯರಲ್ಲೇ ಹಳ್ಳಿ ಇದೆ. ಇವತ್ತು ಬೇಕಾದ್ರೂ ಮನೆ ಕಟ್ಕೊಂಡು ಇಲ್ಲಿ ಜೀವನ ಸ್ಟಾರ್ಟ್ ಮಾಡ್ಬೋದು. ಒಳ್ಳೆ ಪ್ರಾಪರ್ಟಿ, ಒಂದು ಒಳ್ಳೆ ಪ್ರೈಸಲ್ಲಾಗುತ್ತೆ. ನೀವು ಖಂಡಿತ ಪ್ರಾಪರ್ಟಿಯನ್ನು ಸ್ವಲ್ಪ ರೇಟ್ ಆಯ್ತು ಅನಿಸ್ಬೋದು. ಬಟ್ ನಿಯರ್ ಹೈವೇಯಿಂದ ಕೇವಲ 5 ಕಿಲೋಮೀಟ್ರು ಬಂದರೆ ಈ ಪ್ರಾಪರ್ಟಿ ಸಿಗೋದ್ರಿಂದ ಸ್ವಲ್ಪ ರೇಟ್ ಅನಿಸುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಥ್ಯಾಂಕ್ ಯು ಸರ್.